ಆಗ ಅಜಯ್, ಇಲ್ಲಿ ಮನೆ ತುಂಬ ಜನ ಇದ್ದಾರೆ, ಹಾಗೆ ಅನ್ನಲ್ಲ, ಬೇಕು ಅಂತಾನೆ ಅವರ ಮುಂದೆ ನಿಲ್ಲಿ, ಮಾತನಾಡಿಸಿ ಎನ್ನುವನು. ಸರಿ, ನೀ ಹೇಳೋದು ಕರೆಕ್ಟ್, ಹಾಗೆ ಮಾಡೋಣ. ಥ್ಯಾಂಕ್ಸ್ ಬ್ರದರ್. ಬೇಡ, ಅಣ್ಣ ಅಂತಾನೆ ಕರಿತೀನಿ. ನಾನು ತುಂಬ ಸಂತೋಷದ ದಿನ. ನೀವಿಷ್ಟು ಸುಲಭವಾಗಿ ಒಪ್ಪಿಗೆ ಕೊಟ್ಟಿದ್ದು ತುಂಬ ಖುಷಿಯಾಯಿತು. ನಂತರ ಅಜಯ್ ತಂದೆ ತಾಯಿ ಸಹ ಖುಷಿಪಟ್ಟು, ಮತ್ತು ನಿಮ್ಮ ತಂದೆ ತಾಯಿ ಬಗ್ಗೆ? ಅವರಿಗೆ ನಿಮ್ಮ ಪಾರು ತುಂಬ ಇಷ್ಟವಾಗಿದ್ದಾಳೆ. ನಾವು ಈಗಾಗಲೇ ಭೇಟಿ ಆಗಿದ್ದೀವಿ. ಮನೆಯಲ್ಲಿ ಎಲ್ಲರಿಗೂ ಇಷ್ಟನೇ. ಆದರೆ ಪಾರು ತಂದೆ ತಾಯಿ ಅವರಿಗೂ ಖುಷಿ ಕಣಪ್ಪ. ಅವರಿಗೂ ಇವಳ ಮದುವೆ ಆದರೆ ಅಷ್ಟೇ ಸಾಕು. ಅಳಿಯನ ಮಾತು ಉಳಿಸಿಕೊಳ್ಳಲು ಕಾಯ್ತಿದ್ದಾರೆ. ನೀನು ನನ್ನ ಮಗನಂತೆ ಇದ್ದಿದ್ದಕ್ಕೆ ಇನ್ನೂ ಖುಷಿಯಿಂದ ಒಪ್ಪಿಕೊಳ್ತಾರೆ. ಹಾಗಾದರೆ ಸರಿ, ಈಗ ಬನ್ನಿ ಎಲ್ಲರೂ ಊಟ ಮಾಡೋಣ ಎಂದು ಅಜಯ್ ಕರೆದುಕೊಂಡು ಹೋಗುವನು. ನಂತರ ಎಲ್ಲರೂ ಖುಷಿಯಿಂದ ಮಧ್ಯಾಹ್ನ ಊಟ ಮಾಡಿ ಅಲ್ಲಿಂದ ಕಲ್ಯಾಣ ಮಂಟಪಕ್ಕೆ ಹೊರಡುವರು. ಸಾಯಂಕಾಲ ಎಂಗೇಜ್ಮೆಂಟ್ ಇರುವುದರಿಂದ ಪಾರು ತಂದೆ ತಾಯಿನೂ ಅಲ್ಲಿಗೆ ಬಂದು ವೃಷಭ್ ಮದುವೆ ಮಾಡಿಕೊಳ್ಳುವುದಾಗಿ ಒಪ್ಪಿಗೆ ಕೊಟ್ಟಿದ್ದನ್ನು ಸುಶೀಲಾ ಶಾಂತಪ್ಪನವರಿಗೆ ಹೇಳಿದಾಗ ಅವರು ಖುಷಿ ಪಡುವರು. ನಂತರ ವೃಷಭ್ಗೆ ಮದುವೆಗೆ ಪರ್ಮಿಷನ್ ಸಿಕ್ಕಿದ್ದು ಖುಷಿಯಾಗಿ ಪಾರುಳನ್ನೇ ನೋಡುತ್ತಾ ನಿಂತಾಗ ಅಜಯ್ ಹತ್ತಿರ ಬಂದು, ಏನಣ್ಣ ಕಣ್ಣಲ್ಲೇ ತಿಂದು ಬಿಡ್ತೀಯಾ? ಏನೋ ನೀನು, ಹಾಗಲ್ವೋ ಅವರನ್ನು ಹೇಗೆ ದಾರಿಗೆ ತರುವುದು? ಅವಳನ್ನು ನೋಡಿದಾಗಿನಿಂದ ನನ್ನ ಮನಸ್ಸೇ ಹತೋಟಿ ತಪ್ಪಿದೆ ಕಣೋ. ಮನಸ್ಸಿನಲ್ಲಿ ಚಿಟ್ಟೆಗಳು ಹಾರಾಡ್ತಿವೆ. ತುಂಬ ಚೆನ್ನಾಗಿದ್ದಾರೆ. ಹಣೆ ಮೇಲೆ ಒಂದು ಚಿಕ್ಕ ಸ್ಟಿಕ್ಕರ್ ಹಚ್ಚಿದರಂತೂ ಇನ್ನೂ ಚೆನ್ನಾಗಿ ಕಾಣ್ತಾರಲ್ವಾ? ಹೌದು, ಅದನ್ನೇ ನೀನೇ ಮಾಡಬೇಕು. ನಿಮಗೆ ಈ ಅಪಶಕುನ ಅದರಲ್ಲಿ ನಂಬಿಕೆ ಇದೆಯಾ? ಅಂಥದನ್ನು ಎಂದೂ ನಂಬಲ್ಲ. ಯಾರ ಸಾವಿಗೂ ಯಾರು ಕಾರಣರಲ್ಲ. ದೇವರು ತನ್ನ ಮೇಲೆ ಹಾಕೋದಿಲ್ಲ. ಥ್ಯಾಂಕ್ಸ್ ಅಣ್ಣ. ಅಂತೂ ನನ್ನ ಅತ್ತಿಗೆಗೆ ಒಡೆಯ ಆಗ್ತೀಯಾ ಅಂತ ಆಯಿತು. ಆಗೋದೇ, ನೋಡಬೇಕು ನಿಮ್ಮ ಅತ್ತೆ ಭವಿಷ್ಯ ಎಷ್ಟರ ಮಟ್ಟಿಗೆ ನಿಜ ಅಂತ. ಸರಿ, ಈಗ ಬಾ, ನಾನು ಹುಡುಗಿ ಪರಿಚಯ ಮಾಡಿಸ್ತೀನಿ ಎಂದು ಒಂದು ರೂಮ್ಗೆ ಕರೆದುಕೊಂಡು ಬಂದು ಎಕ್ಸ್ಕ್ಯೂಸ್ ಮೀ ಎಂದಾಗ ಅಲ್ಲಿದ್ದ ಎಲ್ಲ ಹುಡುಗಿಯರು ತಿರುಗಿ ಅಜಯ್ ವೃಷಭ ನೋಡಿ, ಓ, ಹುಡುಗಿ ನೋಡೋದಕ್ಕೆ ಇಲ್ಲಿವರೆಗೂ ಬಂದಿದ್ದಾರೆ. ಆಗ ಅಜಯ್ ಸ್ವಲ್ಪ ಮಾತನಾಡಬೇಕಾಗಿತ್ತು, ಪರ್ಸ್ನಲ್ ಎಂದಾಗ ಎಲ್ಲ ಹುಡುಗಿಯರು ಅಲ್ಲಿಂದ ತೆರಳುವರು. ನಂತರ ವೃಷಭ್ ತೋರಿಸಿ, ಇವರು ನನ್ನ ಅಣ್ಣ, ನನ್ನ ಸ್ವಂತ ಅಣ್ಣನಿಗಿಂತ ಹೆಚ್ಚು. ಆಮೇಲೆ ಅದಕ್ಕೆ ತೋರಿಸ್ತೀನಿ ಎಂದಾಗ ಜ್ಯೋತಿ ಪ್ರೀತಿಯಿಂದ, ಹೇಗಿದ್ದೀರಾ ಬಾವ? ವೃಷಭ್ಗೆ ಸಂತೋಷವಾಗಿ, ತುಂಬ ಚೆನ್ನಾಗಿದ್ದೀನಿ. ನಿಮ್ಮ ಹೆಸರು? ಜ್ಯೋತಿ ಅಂತ. ಇವರ ಸ್ಕೂಲಲ್ಲಿ ವರ್ಕ್ ಮಾಡ್ತೀನಿ. ಅಲ್ಲೇ ನನ್ನ ಇಷ್ಟಪಟ್ಟು ಈಗ ಮದುವೆ ಆಗ್ತಾ ಇರೋದು. ಇವರ ಫ್ಯಾಮಿಲಿ ಪ್ರೀತಿ ಸಿಗ್ತಿದೆ, ಅದೇ ಖುಷಿ ಎಂದಾಗ ಅಜಯ್, ಅವಳಿಗೆ ನಮ್ಮ ಫ್ಯಾಮಿಲಿನೇ ಅಲ್ಲ, ಆಶ್ರಮದಲ್ಲಿ ಬೆಳೆದಿದ್ದಾಳೆ. ಕೊನೆಗೂ ಒಂದು ಫ್ಯಾಮಿಲಿ ಸಿಗ್ತಾ ಇದೆಯಲ್ಲ, ಇನ್ನೇನು ಬೇಕು? ದೇವರು ನಾವು ಕೇಳಿದ್ದು ಆಗಲೇ ಕೊಡೋಲ್ಲ, ಸ್ವಲ್ಪ ಲೇಟಾಗಿ ಕೊಡ್ತಾನೆ. ಆದರೆ ಕೊಟ್ಟೇ ಕೊಡ್ತಾನೆ. ಆ ನಂಬಿಕೆ ಇರಬೇಕು. ಬಟ್ ಒಳ್ಳೆ ಉದ್ದೇಶ ಇರಬೇಕು. ಒಳ್ಳೆ ಮನಸ್ಸಿನಿಂದ ಕೇಳಿಕೊಳ್ಬೇಕಷ್ಟೇ. ಥ್ಯಾಂಕ್ಸ್ ಬಾಬಾ. ನಿಜವಾಗ್ಲೂ ಇವರ ಮನೆಗೆ ಒಳ್ಳೆಯದೇ ಆಗಬೇಕು, ಅದಷ್ಟೇ ಬೇಡಿಕೊಳ್ಳೋದು. ಯಾವಾಗಲೂ ಇವರೆಲ್ಲರೂ ಚೆನ್ನಾಗಿರಬೇಕು. ಆಗ ಅಲ್ಲಿಗೆ ಪಾರು ಬಂದು, ಅಜಯ್, ಅಲ್ಲಿ ಅತ್ತೆ ಕರೀತಿದ್ದಾರೆ, ಬೇಗ ರೆಡಿ ಬರಬೇಕಂತೆ ಎನ್ನುವಾಗ ವೃಷಭ್ ನೋಡಿ, ನಾ ಹೊರಗಡೆ ಇರ್ತೀನಿ ಎನ್ನುತ್ತಾ ಸಾಗುವಾಗ, ರೀ ಡಾಕ್ಟ್ರೇ, ಸಾರಿ ಕಣ್ರಿ, ಪ್ಲೀಸ್ ಕ್ಷಮಿಸಿ ಬಿಡಿ. ಏನು ನನ್ನ ನೋಡಿನೂ ನನ್ನ ಜೊತೆ ಮಾತನಾಡಲ್ವಾ? ನಿಮ್ಮ ರಿಲೇಟಿವ್ ಎಲ್ಲ ನನ್ನ ಮಾತನಾಡಿಸ್ತಾರೆ, ನೀವು ಮಾತ್ರ ಮಾತನಾಡಿಸೋಲ್ಲ, ಯಾಕೆ? ಆಗ ಪಾರು, ಜ್ಯೋತಿ ನೀನು ರೆಡಿ ಆಗೋ, ಎಂಗೇಜ್ಮೆಂಟ್ಗೆ ಕರೀತಿದ್ದಾರೆ ಅದಕ್ಕೆ. ನಂತರ ಅಜಯ್, ಇಲ್ಲಿ ಬನ್ನಿ ಅದಕ್ಕೆ ಎನ್ನುತ್ತಾ ಪಾರು ಕೈ ಹಿಡಿದು, ಇವಳ ಹೆಸರು ಜ್ಯೋತಿ ಅಂತ, ನಮ್ಮ ಸ್ಕೂಲಲ್ಲೇ ವರ್ಕ್ ಮಾಡ್ತಾರೆ. ನೀವೇ ಮುಂದೆ ನಿಂತು ರೆಡಿ ಮಾಡಬೇಕು. ಬೇಡ ಅಜಯ್, ಮುಂಜಾನೆ ಆಗಿದ್ದು ಸಾಲದ, ಯಾಕೆ ನೋವು ಪಡೋದು? ನಿಮಗೂ ನನಗೂ ನೋವಲ್ವಾ? ದೂರದಿಂದ ನೋಡ್ತೀನಿ, ತುಂಬ ಚೆನ್ನಾಗಿದ್ದಾಳೆ, ನಿಮಗೆ ಒಳ್ಳೆ ಜೋಡಿ ಎಂದು ಪಕ್ಕದಲ್ಲಿ ನಿಲ್ಲಿಸಿ ನೋಡಿ ದೃಷ್ಟಿ ತೆಗೆಯೋಳು. ಆಗ ಅಲ್ಲಿಗೆ ಸುಶೀಲಾ ಬಂದು, ಅಜಯ್, ಜ್ಯೋತಿ ಬೇಗ ಬನ್ನಿ, ಪಾರು ಕರೆದುಕೊಂಡು ಬಾ ಅಂದರೆ ನೀನು ಎಲ್ಲಿ ಮಾತ್ರ ಹೇಳ್ತಾ ನಿಂತಿದ್ಯಾ? ಇಲ್ಲಮ್ಮ, ನಾನು ಅದನ್ನೇ ಹೇಳ್ತಿದ್ದೆ ಎನ್ನುವಾಗ ವೃಷಭ, ಆಂಟಿ, ನಾನು ಅದನ್ನೇ ಹೇಳಿ ಕರೀಲಿಕ್ಕೆ ಬಂದರೆ ಈ ಡಾಕ್ಟ್ರ್ ಮಾತು ಹೇಳ್ತಾ ಕೂತಿದ್ದಾರೆ. ಬಾ ಅಜಯ್, ಜ್ಯೋತಿ ನೀನು ಬಾ ಎನ್ನುತ್ತಾ ಅಲ್ಲಿಂದ ಹೊರಡುವನು. ಆಗ ಎಲ್ಲರೂ ಹೊರಡುವಾಗ ಪಾರು ಅಲ್ಲೇ ಕುಳಿತುಕೊಂಡಾಗ ಅಜಯ್, ಜ್ಯೋತಿ, ಸುಶೀಲಾ ಹೋದ್ಮೇಲೆ ವೃಷಭ್ ವಾಪಸ್ ಬಂದಾಗ ಪಾರುಳನ್ನೇ ನೋಡುತ್ತಾ ಬಾಗಿಲ ಬಳಿ ಕೈಕಟ್ಟಿ ನಿಂತಾಗ ಪಾರುಗೆ ಗಮನ ಬಾಗಿಲ ಕಡೆ ಸಾಗಿ ಅಲ್ಲಿಂದ ಹೊರಡುವಾಗ ವೃಷಭ್, ಯಾಕ್ರಿ ನನ್ನ ಜೊತೆ ಮಾತನಾಡೋಲ್ವಾ? ಸಾರಿ ಕೇಳಿದ್ನಲ್ಲ, ಇನ್ನೇನು ಕೇಳಬೇಕು, ಪ್ಲೀಸ್ ಕ್ಷಮಿಸ್ರಿ ಎನ್ನುವಾಗ, ಪ್ಲೀಸ್ ದಾರಿ ಬಿಡಿ, ನಾನು ಹೊರಗಡೆ ಹೋಗಬೇಕು. ಅಲ್ಲಿ ನೀವು ಹೋಗೋಲ್ಲ, ಆದರೆ ಹೋಗ್ಬೋದು ನೀವು ಮನಸ್ಸು ಮಾಡಿದರೆ. ಏನು ಮಾಡಬೇಕು? ಮದುವೆ ಆಗಿ, ಅಂದರೆ ನೀವೆಲ್ಲರ ಥರ ಇರ್ಬೋದು, ಅದು ಸಾಧ್ಯ ಇಲ್ಲ ಎನ್ನುತ್ತಾ ಆಶ್ಚರ್ಯವಾಗಿ ನೋಡಿದಾಗ, ಆದರೆ ಅವನ ಮುಖದಲ್ಲಿ ಸಂಚಿತ್ ನಗು ಕಂಡಾಗ ಮತ್ತೆ ತಲೆ ತಗ್ಗಿಸಿ, ಪ್ಲೀಸ್ ದಾರಿ ಬಿಡಿ, ಕ್ಷಮಿಸಿದ್ದೀನಿ ಅಂತ ಹೇಳಿ ಹೋಗುವುದಕ್ಕೆ ಬಿಡ್ತೀನಿ.
ಪಾರು ತಲೆ ತಗ್ಗಿಸಿ ನಿಂತು ಪ್ಲೀಸ್ ದಾರಿ ಬಿಡಿ ಎಂದು ಹೋಗುವಾಗ ಅವಳ ಕೈ ಹಿಡಿದು ಕ್ಷಮಿಸಿದ್ದೀನಿ ಅಂತ ಹೇಳಿ. ಪ್ಲೀಸ್ ಕೈ ಬಿಡಿ ಇನ್ನೂ ಗಟ್ಟಿಯಾಗಿಡಿದು ಕ್ಷಮಿಸಿದ್ದೀನಿ ಅಂತ ಹೇಳಿದರೆ ಬಿಡೋದು. ನೀವು ಕೈ ಬಿಡಿ, ಯಾರಾದರೂ ನೋಡಿದರೆ ನಿಮಗೆ ತೊಂದರೆ ಎನ್ನುವಾಗ ಕಣ್ಣೀರು ಬಂದಾಗ ಅವಳನ್ನು ತನ್ನ ಕಡೆ ತಿರುಗಿಸಿ ಕಣ್ಣೀರನ್ನು ಒರೆಸುವಾಗ ದೂರ ಸರಿದು ಪ್ಲೀಸ್ ಮುಟ್ಬೇಡಿ, ನಿಮಗೆ ಒಳ್ಳೆಯದಲ್ಲ. ಏನಾಗುತ್ತೆ? ಯಾಕೆ ನಿಮಗೆ ಸೋಂಕು ರೋಗ ಇದೆಯಾ? ಅದು ಆಗಲ್ಲ, ಪ್ಲೀಸ್ ಬಿಡಿ. ಅದೇ ಕೇಳ್ತಾ ಇದ್ದೀನಲ್ಲ, ಏನಾಗುತ್ತೆ ಹೇಳಿ ಎಂದು ಅವಳ ಕೈಯನ್ನು ಜೋರಾಗಿ ಜಗ್ಗಿ ತನ್ನ ಭುಜಕ್ಕೆ ಇಟ್ಕೊಂಡು ಅವಳ ಸೊಂಟ ಹಿಡಿದು ಹಾಂ ಹೇಳು, ಏನಾಗುತ್ತೆ ನನಗೆ? ವೃಷಭನ ತೋಳಲ್ಲಿ ಬಂದಿಯಾದಾಗ ತಲೆ ತಗ್ಗಿಸಿ ಅದು ಪ್ಲೀಸ್ ಬಿಡಿ ನನ್ನ. ಪಾರು ಹೆದೆ ಬಡಿತ ಹೆಚ್ಚಾದಾಗ ಭಯ ಆಗ್ತಾ ಇದೆಯಾ? ನಿನ್ನ ಹೆದೆ ಬಡಿತ ನನಗೆ ಕೇಳಿಸ್ತಾ ಇದೆ, ಪ್ಲೀಸ್ ಬಿಡಿ. ಯಾರಾದರೂ ನೋಡಿದರೆ ಅಷ್ಟರಲ್ಲಿ ಅಲ್ಲಿಗೆ ಮಾಲಾ ಬಂದು ಇವರಿಬ್ಬರನ್ನು ನೋಡಿದಾಗ ಪಾರು ವೃಷಭನನ್ನು ಜೋರಾಗಿ ದೂಡಿ ಅಲ್ಲಿಂದ ಹೊರಗಡೆ ಹೋಗುವಳು. ಆಗ ವೃಷಭ ಇದ್ದಲ್ಲಿಗೆ ಬಂದು ಏನು ಪ್ರೇಮ ಹೊಕ್ಕಿ ಹರಿಯುತ್ತಿದೆ. ಸಂಚಿತ್ ಸತ್ತ ವಿಷಯ ಗೊತ್ತಲ್ವಾ? ಎಲ್ಲ ಸ್ಟೋರಿ ಹೇಳಿದ್ರಲ್ವಾ? ಅನಾಥ ಮಗನಿಗೆ ತಂದೆ ತಾಯಿಯಾಗಿ ಎಲ್ಲ ಸೌಲಭ್ಯ ಕೊಟ್ಟು ಜೋಪಾನ ಮಾಡಿ ವಿದ್ಯೆ ಉದ್ಯೋಗ ಕೊಡಿಸಿ ಇವಳಿಗೆ ಮದುವೆ ಮಾಡಿದ್ದಕ್ಕೆ ಸಾಗಿದ ಮಗನನ್ನೇ ಕಳೆದುಕೊಂಡ್ರು. ನೀನು ನಿಮ್ಮ ತಂದೆ ತಾಯಿಗೆ ಒಬ್ಬನೇ ಮಗ ಅಂತೆ. ಇವಳನ್ನು ಕಟ್ಕೊಂಡು ನೀನು ಸಾಯಬೇಡ. ಆಗ ವೃಷಭ್ ನಗುತ್ತಾ ನೋಡೋಣ ಏನಾಗುತ್ತೋ ನಿಮ್ಮ ಭವಿಷ್ಯ ಎನ್ನುತ್ತಾ ಎಂಗೇಜ್ಮೆಂಟ್ ನಡೆಯುವಲ್ಲಿ ಹೋಗುವನು. ಅಜಯ್ ಜ್ಯೋತಿ ಎಂಗೇಜ್ಮೆಂಟ್ ಸರಾಗವಾಗಿ ಆಗಿ ಚೆನ್ನಾಗಿ ನಡೆಯೋದು. ನಂತರ ಎಲ್ಲರೂ ಊಟ ಮಾಡುವಾಗ ವೃಷಭ ಪಾರು ಪಕ್ಕ ಬಂದು ಊಟಕ್ಕೆ ಕುಳಿತಾಗ ಪಾರು ಹೇಳುವಾಗ ಸುಶೀಲಾ ಅವರು ಪಾರು ಇಲ್ಲೇ ಕೊಡು, ಎಲ್ಲಿಗೆ ಹೋಗೋದು? ಬೇಗ ಊಟ ಮಾಡು, ಬೇಗ ಮಲಗಿ, ಬೇಗ ಹೇಳಬೇಕು. ಮುಂಜಾನೆ ತುಂಬ ಕಾರ್ಯಕ್ರಮ ಇವೆ, ಬೇಗ ಊಟ ಮಾಡು ಎನ್ನುವಾಗ ಏನೊಂದೋ ಮಾತನಾಡದೆ ಸುಮ್ಮನೆ ಊಟ ಮಾಡುವಾಗ ಮಧ್ಯ ವೃಷಭ ಮುಖ ನೋಡಿದಾಗ ಪಾರು ನೋಡಿ ಕಣ್ಣು ಹೊಡೆಯುವನು. ಬೇಗ ಬೇಗ ತಿಂದು ಕೈ ತೊಳೆದು ಎದ್ದು ಹೋಗುವಾಗ ಪಾರುಗೆ ದಾರಿ ಬಿಡದೆ ತಡೀರಿ, ನಾನು ಊಟ ಮಾಡ್ತಿದ್ದೀನಿ. ಹೇಗೆ ದಾರಿ ಬಿಡೋದು? ನೀವು ಸ್ವಲ್ಪ ಸರಿದ್ರೆ ನಾನು ಊಟ ಮಾಡುವಾಗ ಹೇಳಲ್ಲ. ಒಂದು ವೇಳೆ ಹೆದ್ರೆ ಮತ್ತೆ ಊಟ ಮಾಡಬಾರ್ದು, ಒಮ್ಮೆ ಕುಳಿತು ಊಟ ಮಾಡಬೇಕು. ಅಲ್ಲ, ಅದು ಸ್ವಲ್ಪ ಸರಿದ್ರೆ ಅವಳ ಕೈ ಹಿಡಿದು ಕೂಡಿಸಿ ಸ್ವಲ್ಪ ತಡೀರಿ, ನಂದು ಊಟ ಮುಗೀಲಿ, ಆಮೇಲೆ ಇಬ್ಬರು ಮಲಗೋಕ್ಕೆ ಹೋಗೋಣ, ಸರಿನಾ? ಏನಂದೆ? ನಂದು ಊಟ ಆಗಲಿ ಅಂದೆ. ಯಾಕೆ ಬೇರೆ ಕೇಳಿಸಿತಾ ಅಥವಾ ಬೇರೆ ಹೇಳಬೇಕಾಗಿತ್ತಾ? ಹಾಂ ಇಲ್ಲ, ಊಟ ಆಯ್ತಲ್ಲ, ಹೇಳಿ. ನಮ್ಮ ತಾಯಿ ಕಾಯ್ತಿದ್ದಾರೆ. ನಾನೇ ನಿಮ್ಮ ತಾಯಿ ಹತ್ತಿರ ಬಿಡ್ತೀನಿ ಬನ್ನಿ ಎಂದು ಕೈ ಹಿಡಿದು ಕರೆದುಕೊಂಡು ಹೋಗುವಾಗ ಕೈ ಬಿಡಿಸಿಕೊಳ್ಳುವಾಗ ವೃಷಭ ಅವಳ ಮುಖ ನೋಡಿದಾಗ ತಲೆ ತಗ್ಗಿಸಿ ಪ್ಲೀಸ್ ಕೈ ಬಿಡಿ, ಜನ ಎಲ್ಲ ನಮ್ಮನೆ ನೋಡ್ತಿದ್ದಾರೆ, ಪ್ಲೀಸ್ ರೀ. ನಿಮ್ಮ ತಾಯಿ ಹತ್ತಿರ ಬಿಡ್ತೀನಿ ಅಂತ ಹೇಳಿಲ್ಲ, ಈಗ ಬನ್ನಿ ಎಂದು ಕರೆತರುವಾಗ ತಂದೆ ಕಂಡಾಗ ಪಾರು ಹೆದರುವಾಗ ವೃಷಭ ಕೈ ಬಿಟ್ಟಾಗ ಓಡಿ ಹೋಗಿ ತಂದೆ ಹಿಂದುಗಡೆ ನಿಲ್ಲುವಳು. ವೃಷಭ ನಗುತ್ತಾ ಅಂಕಲ್, ನಿಮ್ಮ ಮಗಳಿಗೆ ನಾನು ಕಂಡ್ರೆ ಭಯನಾ? ನಾನೇನು ಹುಲಿನ? ಹಾಗೇನಿಲ್ಲ, ಪಾರು ನಡಿ, ಅಮ್ಮ ಕಾಯ್ತಿದ್ದಾರೆ. ಪಾರು ಸುಮ್ಮನೆ ನಿಂತಾಗ ವೃಷಭ್ ರೂಮ್ವರೆಗೂ ನಾನು ಬಿಡ್ಲಾ ಎಂದಾಗ ಅಲ್ಲಿಂದ ಓಡಿ ರೂಮ್ಗೆ ಹೋಗುವಳು. ಅಜಯ್ ಇದನ್ನು ನೋಡುವಾಗ ವೃಷಭ ನಗುವಾಗ ಅವನ ಬೆನ್ನು ತಟ್ಟಿ ಏನಣ್ಣ ಒಂದೇ ದಿನದಲ್ಲಿ ಇಷ್ಟೊಂದು ಎದುರಿಸೋದ? ವೃಷಭ ನಗುತ್ತಾ ನಿಮ್ಮ ಅತ್ತಿಗೆ ತುಂಬ ಹೆದ್ರು ಪೊಕ್ಲು ಕಣೋ, ಮಾತೇ ಆಡೋಳ, ತುಂಬ ಸೂಕ್ಷ್ಮ ಇದ್ದಾಳೆ ಅನಿಸುತ್ತೆ, ಯಾವುದನ್ನು ಇಷ್ಟಪಡೋಲ್ಲ ಅನಿಸುತ್ತೆ. ಏನಿವರ ಆಸೆ ಅಂತ ಗೊತ್ತಾ? ಹಬ್ಬ, ಅದರ ಲೀಸ್ಟ್ ಕೇಳಿದರೆ ಗಾಬರಿ ಆಗ್ತೀಯ. ಅಷ್ಟೊಂದು ದೊಡ್ಡ ಲೀಸ್ಟ್ ಇವೆ, ಅಷ್ಟೊಂದು ಕನಸುಗಳು. ಬಾ ನಿಂಗೆ ಕೇಳಿಸ್ತೀನಿ ಎಂದು ರೂಮ್ಗೆ ಬಂದು ಅಣ್ಣನ ಮೊಬೈಲ್ನಲ್ಲಿರುವ ಬರ್ತ್ಡೇ ದಿನ ಪಾರು ಸಂಚಿತ್ ಜೊತೆ ಮಾತನಾಡಿದ ಮಾತುಗಳನ್ನು ಕೇಳಿಸುವನು. ಆಗ ವೃಷಭ್ ಇದು ಹೇಗೆ ನಿಂಗೆ ಗೊತ್ತು? ಮತ್ತೆ ರೆಕಾರ್ಡಿಂಗ್ ಹೇಗೆ? ಹೌದು ಅಣ್ಣ ಅದಕ್ಕೆ ಬರ್ತ್ಡೇಗೆ ವಿಶ್ ಮಾಡಿದ್ದಿಲ್ಲ, ಅಣ್ಣನಿಗೆ ಗೊತ್ತಿದ್ದಿಲ್ಲ. ನಾನು ಹೇಳಿದ ಮೇಲೆ ಗೊತ್ತಾಗಿ ಫೋನ್ ಮಾಡಿ ಮನೆಗೆ ಹೋಗಿ ವಿಶ್ ಮಾಡಿ ಉಂಗುರ ಗಿಫ್ಟ್ ಕೊಟ್ಟಿದ್ದ. ಅವತ್ತು ಆಮೇಲೆ ಯಾವುದೋ ಫೋನ್ ಬಂದಾಗ ಮಾತನಾಡಿ ಆಮೇಲೆ ಏನೋ ಹಾಗೆ ರೆಕಾರ್ಡ್ ಆಗಿದೆ. ಆಮೇಲೆ ಮನೆಗೆ ಬಂದ ಮೇಲೆ ಅಣ್ಣ ನೋಡಿದಾಗ ತಿಳಿಯಿತು ರೆಕಾರ್ಡ್ ಆಗಿತ್ತು. ಆವಾಗ ನನಗೆ ಕೇಳಿಸಿದ, ಈ ಹುಡುಗಿ ಇಷ್ಟೊಂದು ಕನಸು ಕಂಡಿತ್ತ, ಆದರೆ ಮಾತು ಮಾತ್ರ ತುಂಬ ಇಷ್ಟ ಆಯಿತು. ತುಂಬ ತರಲೆ, ಎಲ್ಲರ ಜೊತೆ ನಗುತ್ತಾ ಎಲ್ಲರನ್ನೂ ನಗಿಸ್ತಾ ಇರ್ತಾರೆ. ಆದರೆ ನೀ ಏನು ಡಾಕ್ಟ್ರ್ ಅಂತ ಕರೆಯೋದು? ಇವರ ಮನೆಯಲ್ಲಿ ಮೂಳೆ ಮೃತಕ್ಕೆ ಟ್ರೀಟ್ಮೆಂಟ್ ಕೊಡ್ತಾರಲ್ಲ. ನನ್ನ ಅಕ್ಕನ ಮಗನಿಗೆ ಭುಜ ನೋವಾದಾಗ ಇವರಲ್ಲೇ ಟ್ರೀಟ್ಮೆಂಟ್ ಕೊಡಿಸಿದ್ದು, ನಿಮ್ಮ ಅತ್ತಿಗೆನೇ ಟ್ರೀಟ್ಮೆಂಟ್ ಮಾಡಿದ್ದು. ಅದಕ್ಕಿಂತ ಮುಂಚೆ ನನ್ನ ತಾಯಿ ದೇವಸ್ಥಾನದಲ್ಲಿ ತಲೆ ಸುತ್ತಿ ಬೀಳುವಾಗ ಕಾಪಾಡಿ ನಂತರ ಮನೆಗೆ ಕರೆದುಕೊಂಡು ಬಂದಿದ್ದಾರೆ. ಮತ್ತು ನನ್ನ ಫ್ರೆಂಡ್ ಸಿಸ್ಟರ್ ಇವರ ಫ್ರೆಂಡೇ ಅಂತೆ, ಮದುವೆಗೆ ಅಂತ ನನ್ನ ಕಾರಲ್ಲೇ ಬಂದಿದ್ದರು. ಅವತ್ತು ನಾನು ಪಾರು ಅಂದಾಗ ಆ ರೀತಿ ಕರಿಬೇಡಿ ಅಂತ ಹೇಳಿದ್ಲು, ಅದಕ್ಕೆ ಡಾಕ್ಟ್ರೇ ಅಂತ ಕರೆಯೋದು. ಪಾರು ಅಂತ ಯಾಕೆ ಕರಿಬೇಡ ಅಂದ್ಲು? ಯಾಕಂದರೆ ನಮ್ಮ ಅಣ್ಣ ಫೋನ್ ಹಚ್ಚಿದಾಗೊಮ್ಮೆ ಹೇಳಿ ಪಾರು ಅಂತ ಆಡ್ತಿದ್ದ.
ಅದು ಅವರಿಗೆ ಇಷ್ಟ ಆಗ್ತಿತ್ತು. ಮತ್ತು ಅದಕ್ಕೆ ಫೇವ್ರೆಟ್ ಸಾಂಗ್ ಶಂಕರ್ನಾಗ್ ಸಾಂಗ್, ಏನು ಕೇಳು ಕೊಡುವೆ ನಿನಗೆ ನಾನೀಗ. ಓ ಹೌದಾ, ಆದರೆ ನೀ ಇವನ್ನೆಲ್ಲ ಟ್ರೈ ಮಾಡಬೇಡ, ಮತ್ತೆ ಕೋಪ ಮಾಡಿಕೊಂಡ್ರೆ ಏನು ಮಾಡ್ತೀಯ? ತುಂಬ ಹಠವಾದಿ. ಅಣ್ಣ ತೀರಿಕೊಂಡು 2 ವರ್ಷ ಆದರೂ ಮದುವೆ ಆಗಲಿಕ್ಕೆ ರೆಡಿ ಇಲ್ಲ. ಮನೆಯಿಂದ ಆಚೆನೇ ಬರೋಲ್ಲ, ಯಾವಾಗಲೂ ಮನೆಯಲ್ಲೇ ಇರ್ತಾರೆ. ಟ್ಯೂಷನ್ ಹೇಳ್ಕೊಂಡು ಟಿ ವಿ ನೋಡಿಕೊಂಡು. ಪಕ್ಕದ ಮನೆಯಲ್ಲಿ ಒಬ್ಬರು ಆಂಟಿದ್ದಾರೆ, ಅವರ ಜೊತೆ ಅಷ್ಟೇ ಮಾತು. ಎಲ್ಲಿನೂ ಹೋಗೋಲ್ಲ, ಟಿ ವಿನೇ ಇವರ ಪ್ರಪಂಚ. ಅದರಲ್ಲಿ ಬರುವ ಸಾಂಗ್ಸ್ ಇಷ್ಟಪಟ್ಟು ನೋಡ್ತಾರೆ. ಒಮ್ಮೊಮ್ಮೆ ಒಬ್ಬರೇ ಅಳ್ತಾರೆ. ಮತ್ತು ಫ್ರೆಂಡ್ ಮದುವೆಗೆ ಬಂದಿದ್ರು, ಅದು ಅತ್ತೆನೇ ಫೋರ್ಸ್ ಮಾಡಿ ಕಳಿಸಿದ್ರು. ಅದು ಬೇರೆ ಕಾಸ್ಟ್, ನಿಮಗೆ ಅಲ್ಲಿ ಯಾರು ಏನು ಅನ್ನಲ್ಲ. ಫ್ರೆಂಡ್ಸ್ ಮಧ್ಯ ನಿನಗೂ ಟೈಮ್ ಪಾಸ್ ಆಗುತ್ತೆ, ಚೇಂಜ್ ಸಿಗುತ್ತೆ ಅಂತ ಕಳಿಸಿದ್ದಾರಂತೆ. ಅವನು ನಿಮ್ಮ ಸ್ವಂತ ಅಣ್ಣ ಅಲ್ವಾ? ಅದು ಯಾಕೆ ಹಾಗೆ ಕೇಳ್ತೀಯ? ಸಂಚಿತ್ ನನ್ನ ಸ್ವಂತ ಅಣ್ಣನೇ. ಆಗ ವೃಷಭ್ ಸುಮ್ಮನಾಗಿ, ಸರಿ, ನಿಮ್ಮ ಅಣ್ಣನ ಫೋಟೋ ಒಂದಿಷ್ಟು ನನ್ನ ಮೊಬೈಲ್ಗೆ ಕಳಿಸು, ನಾನು ನಮ್ಮ ಅಮ್ಮನಿಗೆ ಕಳಿಸ್ಬೇಕು. ಮತ್ತು ನಾಳೆ ಅಮ್ಮನಿಗೆ ಮದುವೆಗೆ ಬರೋಕ್ಕೆ ಹೇಳ್ತೀನಿ. ಸಾರಿ ಅಣ್ಣ, ನಾನೇ ನಿಮ್ಮ ಮನೆಗೂ ಹೇಳಬೇಕಾಗಿತ್ತು, ಮರೆತೆ. ಇರಲಿ ಬಿಡು, ಈಗ ಫೋಟೋ ಸೆಂಡ್ ಮಾಡು. ಒಂದು ಸ್ವಲ್ಪ ಡೌಟ್ ಇವೆ, ಅದಕ್ಕೆ. ಏನು ಡೌಟ್? ನೀ ಫೋಟೋ ಕಳಿಸು, ನಾನು ಆಮೇಲೆ ಹೇಳ್ತೀನಿ. ಸರಿ ಎಂದು ಅಣ್ಣನ ಫೋಟೋ ವೃಷಭ್ ಮೊಬೈಲ್ಗೆ ಸೆಂಡ್ ಮಾಡಿದಾಗ ವೃಷಭ್ ಸಂಚಿತ್ ಫೋಟೋಗಳನ್ನು ಲಕ್ಷ್ಮಿ ಅವರಿಗೆ ಕಳಿಸುವರು. ನಂತರ ಅಜಯ್, ಈಗ ಮಲಗೋಣ ಬಾ, ಬೆಳಿಗ್ಗೆ ಬೇಗ ಹೇಳಬೇಕು, ತುಂಬ ಪದ್ಧತಿಗಳಿವೆ. ನಂತರ ವೃಷಭ್ ಮೊಬೈಲ್ಗೆ ಲಕ್ಷ್ಮಿ ಫೋನ್ ಬಂದಾಗ ಹೊರಗಡೆ ಬಂದು ಅಜಯ್ ಮನೆಯಲ್ಲಿ ನಡೆದ ವಿಷಯ, ಪಾರು ಜೊತೆ ಸಂಚಿತ್ ಮದುವೆ ಆದ ವಿಷಯ ಮತ್ತು ಸಂಚಿತ್ ತೀರಿಕೊಂಡ ವಿಷಯ ತಿಳಿಸುವನು. ಲಕ್ಷ್ಮಿಗೆ ದುಃಖವಾದರೂ ತಡೆದು, ನಾಳೆ ನಾನು ನಿಮ್ಮ ತಂಗಿ ಬರ್ತೇವೆ ಎಂದು ತಿಳಿಸುವರು. ವೃಷಭ್ ಸಹ ಖುಷಿಯಾಗಿ ತಾನು ಪಾರು ಮದುವೆ ಆಗುವ ವಿಷಯ ತಿಳಿಸುವನು. ಅದಕ್ಕೆ ಲಕ್ಷ್ಮಿ ತುಂಬ ಸಂತೋಷಪಟ್ಟು, ಸರಿ, ನಿನ್ನಿಷ್ಟನೇ ನಮ್ಮಿಷ್ಟ, ಇದಕ್ಕೆ ನಮ್ಮೆಲ್ಲರ ಒಪ್ಪಿಗೆ ಇದೆ, ಪಾರು ತಂದೆ ತಾಯಿಗೆ ತಿಳಿಸಿಬಿಡು ಎಂದು ಹೇಳುವರು. ವೃಷಭ್ ಸರಿ ಎಂದು ಹೇಳಿ ಫೋನ್ ಕಟ್ ಮಾಡಿ ಅಜಯ್ ಮತ್ತೆ ಶಾಂತಪ್ಪ ಅವರಿಗೆ ವಿಷಯ ತಿಳಿಸುವನು. ಆಗ ಶಾಂತಪ್ಪ ಅವರು, ಈ ವಿಷಯ ನನ್ನ ಮಗಳಿಗೆ ಈಗ ಸದ್ಯ ಗೊತ್ತಾಗೋದು ಬೇಡ, ಆಮೇಲೆ ತಿಳಿಸಿ ಹೇಳೋಕೆ ಪ್ರಯತ್ನ ಪಡೋಣ ಎಂದು ಹೇಳುವನು. ಅದಕ್ಕೆಲ್ಲರೂ ಒಕ್ಕೊರಳಿನಿಂದ ಒಪ್ಪಿಗೆ ಸೂಚಿಸುವರು. ಲಕ್ಷ್ಮಿ ಅವರು ಫೋನ್ ಕಟ್ ಮಾಡಿ ಗಂಡನಿಗೆ ವೃಷಭ್ ಹೇಳಿದ ಮಾತನ್ನು ಹೇಳಿದಾಗ ಮತ್ತೆ ದುಃಖದಿಂದ ಅಳುವಾಗ, ಈಗ ಹತ್ರ ಏನು ಸಿಗುತ್ತೆ? ಅವನ ಆಯುಷ್ಯವೇ ಅಷ್ಟಿರುವಾಗ ಏನು ಮಾಡೋದು? ಆದರೂ ಮಗ ಪೊಲೀಸ್ ಆಗಿದ್ದಾಗ ಎಷ್ಟು ಚೆನ್ನಾಗಿ ಕಾಣ್ತಾನೆ ನೋಡು, ಸೇಮ್ ವೃಷಭ್ ನೋಡಿದ ಹಾಗೆ ಎನ್ನುವಾಗ ಕಣ್ಣೀರು ಬರುವಾಗ ಲಕ್ಷ್ಮಿ, ರೀ, ನಾನು ಪಾರುನ ಮದುವೆ ಆಗೋಕೆ ಪರ್ಮಿಷನ್ ಕೊಟ್ಟಿದ್ದೇನೆ, ನಿಮ್ಮ ಅಭಿಪ್ರಾಯವೇನು? ನಂದು ಒಪ್ಪಿಗೆನೆ. ಆ ಹುಡುಗಿದು ಏನು ತಪ್ಪು? ಇಷ್ಟು ಚಿಕ್ಕ ವಯಸ್ಸಲ್ಲಿ ಎಷ್ಟು ನೋವು ತಿಂದಿದೆ. ಅಲ್ಲಿ ಅಜಯ್ ಅತ್ತೆ ತುಂಬಾ ಮಾತನಾಡಿದಕ್ಕೆ ವೃಷಭ್ ನಾನೇ ಮದುವೆ ಆಗ್ತೀನಿ ಅಂದ. ಎಂಥ ಭವಿಷ್ಯ, ನಾನು ನೋಡ್ತೇನೆ ಅಂದಿದ್ದಾನಂತೆ. ನಾನು ಮೊದಲು ಜೋಯಿಸರ ಹತ್ರ ಹೋಗಿ ಆಮೇಲೆ ಮದುವೆ ಮನೆಗೆ ಹೋಗೋಣ. ಜೋಯಿಸರ ಮಾತು ಕೇಳಿ ಅದರಂತೆ ನಡೆದುಕೊಳ್ಳೋಣ. ಸರಿರಿ, ಹಾಗೆ ಮಾಡೋಣ. ಮತ್ತೆ ಬೆಳಿಗ್ಗೆ ಸೀತಾಗೆ ಫೋನ್ ಮಾಡಿ ಬರೋದಕ್ಕೆ ಹೇಳು. ಹ್ಞೂ ಆಯ್ತು, ನೀ ಮಲಗಿ ಎಂದು ಇಬ್ಬರು ಮಲಗುವರು. ಬೆಳಿಗ್ಗೆ 5 ಜನ ಮುತ್ತೈದರು ಹುಡಿ ತುಂಬಿಕೊಂಡು ಅಜಯ್ ಮತ್ತೆ ಜ್ಯೋತಿಗೆ ಒಟ್ಟಿಗೆ ಅರಿಶಿನ ಹಚ್ಚಿ ಆರತಿ ಮಾಡಿ ಸುರಿಗೆ ಶಾಸ್ತ್ರ ಮಾಡುವರು. ನಂತರ ಜ್ಯೋತಿ ಕಡೆಯಿಂದ ಗೌರಿ ಪೂಜೆ ಮಾಡಿಸಿ ಗಂಡನ ಆಯುಷ್ಯ ವೃದ್ಧಿಯಾಗಲೆಂದು ಬೇಡಿಕೊಂಡು ತಾಳಿ ಕಟ್ಟುವಾಗ ಅಜಯ್ ಹಿಂದೆ ನಿಂತು ಜ್ಯೋತಿ ತಂದೆ ತಾಯಿಯಾಗಿ ಸುಶೀಲಾ ಶಾಂತಪ್ಪ ಅವರು ಕನ್ಯಾದಾನ ಮಾಡಿಕೊಡುವರು. ಜ್ಯೋತಿ ಮನ ತುಂಬಿ ಸುಶೀಲಾ ಶಾಂತಪ್ಪ ಅವರಿಗೆ, ನಾನು ಇನ್ಮುಂದೆ ನಿಮ್ಮ ಮಗಳು ಎಂದಾಗ ಸುಶೀಲಾ ಅವರು ಖುಷಿಯಿಂದ ಸರಿ ಎಂದು ಅವಳ ತಲೆ ಸವರುವರು. ಆಗ ಮಧ್ಯೆ ಮಾಲಾ ಮಾತನಾಡಲು ಬಂದಾಗ ಅಜಯ್ ಅವರನ್ನು ತಡೆದು, ಸುಮ್ಮನೆ ಅಕ್ಷತೆ ಹಾಕಿ, ಅತ್ತೆ ಮದುವೆ ಮುಗೀತು, ಈಗ ನೀವು ಊಟ ಮಾಡಿ ಹೊರಡ್ಬೋದು ಎಂದಾಗ ಕೋಪದಿಂದ ಅಲ್ಲಿಂದ ಹೊರಗಡೆ ಬರುವವಳು. ನಂತರ ಮದುಮಕ್ಕಳು ಇಬ್ಬರು ತಯಾರಾಗಿ ಸ್ಟೇಜ್ ಮೇಲೆ ಬಂದಾಗ ಅಲ್ಲಿ ಸೇರಿದ್ದ ಎಲ್ಲ ಜನರು ಸೇರಿ ಅಕ್ಷತೆ ಹಾಕಿ ಹರಸುವರು. ಅಷ್ಟೊತ್ತಾದರೂ ವೃಷಭ್ ತಂದೆ ತಾಯಿ ತಂಗಿ ಬರದೇ ಇದ್ದಾಗ ಅವರಿಗಾಗಿ ಕಾಯ್ತಾ ನಿಂತಾಗ ಮಾಲಾ ವೃಷಭ್ ಇದ್ದಲ್ಲಿಗೆ ಬಂದಾಗ ವೃಷಭ್ ಮಾತನಾಡಿ, ಯಾಕ್ರಿ ಇಷ್ಟು ಕೋಪ? ಸಮಾಧಾನದಿಂದ ಇರಿ, ಎಲ್ಲ ಕಡೆ ನನ್ನವು 2 ಮಾತು ಇರಲಿ ಅಂತ ಮೂಗು ತೋರಿಸ್ಬೇಡಿ, ಒಳ್ಳೇದಲ್ಲ. ನಿಮ್ಗೂ ಮಕ್ಕಳಿವೆ, ಮಾಡಿದವರ ಪಾಪ ಆಡಿದವರ ಬಾಯಲ್ಲಿ ಅನ್ನುವ ಹಾಗೆ ಯಾಕೆ ಮಾತಾಡಿ ಕೆಟ್ಟವರಾಗ್ತೀರಾ? ನೀವೇ ಮಾಡಿದ ಕರ್ಮ ಯಾಕೆ ನಿಮ್ಮ ಮಕ್ಕಳು ಅನುಭವಿಸುವುದಲ್ವಾ? ಯಾಕೋ ನಿನ್ನೆಯಿಂದ ತುಂಬಾ ಮಾತನಾಡ್ತಿದ್ಯಾ? ಅಷ್ಟು ದಮ್ಮ ಇರೋದಾದ್ರೆ ಈಗ ಸದ್ಯ ಇಲ್ಲೇ ತಾಳಿ ಕಟ್ತೀಯ? ಅದು ಹೇಗೆ ರೀ? ಪಾರುಗೆ ಒಪ್ಪಿಗೆ ಕೇಳೋದು ಬೇಡ್ವಾ? ಅದಕ್ಕೆ ಅದರದೇ ಆದ ಪದ್ಧತಿ ಇದೆಯಲ್ವಾ? ಎಲ್ಲ ಬಿಟ್ಟು ಈಗ ಸದ್ಯ ಮದುವೆ ಮಾಡ್ಕೊಳ್ತೀಯಾ? ಆಗ ಅಲ್ಲಿಗೆ ಲಕ್ಷ್ಮಿ ಗಂಡ ಗೀತಾ ಅವರು ಬಂದಾಗ, ಯಾಕಮ್ಮ ಇಷ್ಟು ಲೇಟ್? ಎಷ್ಟೊತ್ತಿಂದ ವೇಟ್ ಮಾಡ್ತಿದ್ದೀನಿ, ಬಾ ಅಲ್ಲಿ ಅಜಯ್ ಮತ್ತೆ ಅವರ ತಂದೆ ತಾಯಿ ಪರಿಚಯ ಮಾಡಿಕೊಡ್ತೀನಿ. ಮತ್ತೆ ಆಗ ಮಾಲಾ, ಹೋ ನೀವೇನಾ ಇವರ ತಂದೆ ತಾಯಿ? ನೋಡಿ ನಿಮ್ಮ ಮಗ ಎಲ್ಲ ಬಿಟ್ಟು ಆ ವಿಧವೆಗೆ ಬಾಳು ಕೊಡೋದಕ್ಕೆ ಹೋಗ್ತಿದ್ದಾನೆ. ಈಗಾಗಲೇ ಒಬ್ಬನನ್ನು ನುಂಗಿದಾಳೆ, ಈಗ ಮತ್ತೊಬ್ಬ ನೋಡೋದಕ್ಕೆ ಚೆಂದ ಇದ್ದಾಳೆ ಅಂತ ಅವಳ ಹಿಂದೆ ಬಿದ್ದಿದ್ದಾನೆ. ನೀವಾದರೂ ಬುದ್ಧಿ ಹೇಳಿ.
ಆಲ್ಮೋಸ್ಟ್ ಎಲ್ಲ ಜನ ಹೋಗಿರುವಾಗ ಅಜಯ್, ಜ್ಯೋತಿ, ಸುಶೀಲಾ, ಶಾಂತಪ್ಪ, ಅಜಯ್ ತಂದೆ ತಾಯಿ ಇವರ ಬಾಯಿಗೆ ಇವರಿದ್ದಲ್ಲಿಗೆ ಬರುವರು. ಅಜಯ್ ತಂದೆ ಮಾತಾಡಿ, ಯಾಕೆ ಮಾಲ ಸುಮ್ಮನೆ ಇರು, ಬಂದಾಗಿಂದ ಎಷ್ಟು ಹಿಂಸೆ ಕೊಡ್ತಿದ್ಯಾ ಆ ಹುಡುಗಿಗೆ, ಇದರಲ್ಲಿ ಆ ಹುಡುಗಿ ತಪ್ಪಿಲ್ಲ. ಮತ್ತು ಮಾತನಾಡುವಾಗ ಲಕ್ಷ್ಮಿ ಮಾತನಾಡಿ, ಪಾಪು ಪಾರು ಇಲ್ಲೇ ಇದ್ದರು ಅಮ್ಮ, ಈಗ ಎಲ್ಲಿ ಹೋದರು? ಪಾರು ಅವಳ ಫ್ರೆಂಡ್ ರಘು ಜೊತೆ ಮಾತನಾಡುವಾಗ, ಯಾಕೆ ರಘು, ಇನ್ನು ಎಷ್ಟು ದಿನ ಹೇಳು ಮನಸ್ಸಿನ ಮಾತನ್ನು? ವಿನುತಾ, ಮಾಲಾ ಮಗಳು ಏನಂತಾಳೆ, ಅವಳಿಗೆ ಒಪ್ಪಿಗೆ ಇದೆ, ಮತ್ತು ಅವರ ತಂದೆನೂ ಒಪ್ಪಿಗೆ ಕೊಟ್ಟಿದ್ದಾರೆ. ಆದರೆ ಪ್ರಾಬ್ಲಮ್ ಆಗಿರೋದು ಮಾಲಾ ಅತ್ತೆದು. ಹಾಂ, ಅತ್ತೆ ಅಂತೀಯಾ? ಮದುವೆ ಆಗೋದಕ್ಕೆ ಧೈರ್ಯ ಇಲ್ವಾ? ಧೈರ್ಯದ ಪ್ರಶ್ನೆ ಅಲ್ಲ ಐಸಿರಿ, ಆದರೂ ಅವರ ಒಪ್ಪಿಗೆ ಇಲ್ಲದೆ ನಡೆಯೋಲ್ಲ. ವಿನುತಾ ಏನಂತಾಳೆ? ರಿಜಿಸ್ಟರ್ ಮ್ಯಾರೇಜ್ ಆಗೋಣ ಅಂತಾಳೆ. ಗುಡ್ ಕಣೋ, ಅವಳಿಗೆ ಇರುವಷ್ಟು ಧೈರ್ಯ ನಿಂಗಿಲ್ಲ. ಮೊದಲು ಆ ಕೆಲಸ ಮಾಡು, ಹೇಗಾದರೂ ಡೆಲ್ಲಿಗೆ ಸೆಟ್ಲ್ ಆಗ್ತೀಯಾ, ಮದುವೆಯಾಗಿ ವಿನುತಾ ಕರೆದುಕೊಂಡು ಹೋಗಿಬಿಡು. ವಿನುತಾ ತಂದೆ ಹೆಲ್ಪ್ ಪಡ್ಕೊ, ನಾನು ಬರ್ತೀನಿ ಅಣ್ಣೋ. ಮೊದಲೇ ನಿಮ್ಮ ಅತ್ತೆ ಭದ್ರಕಾಳಿ, ಎಲ್ಲಿದು ಆಹಾರವಾಗುವುದು? ಆಗ ರಘು ನಗುತ್ತಾ, ಆಯಿತು ಸರಿ, ಹಾಗೇ ಮಾಡ್ತೀನಿ, ನೀನು ಬಾ ಸೈನ್ ಹಾಕೋಕ್ಕೆ. ಈಗ ಬಾ ಊಟ ಮಾಡೋಣ, ಎಲ್ಲ ಜನ ಆದರೂ ನಾವಿನ್ನೂ ಊಟ ಮಾಡಿಲ್ಲ. ಹಾಂ ಕಣೋ, ಹೊಟ್ಟೆ ಹಸಿದಿದೆ, ಅಮ್ಮನ ಕರೆದುಕೊಂಡು ಊಟ ಮಾಡಿ ಮನೆಗೆ ಹೋಗ್ತೀನಿ ಕಣೋ. ಫ್ರೀ ಇದ್ದಾಗ ಬಾರೋ ಮನೆ ಕಡೆ. ಹಾಂ ಸರಿ. ಐಸಿರಿ, ಅಲ್ಲೇ ಏನೋ ಜೋರು ಭಯ ಆಗ್ತಿದೆ, ನಿನ್ನ ಮದುವೆ ವಿಷಯ ನಿಮ್ಮ ಅತ್ತೆಗೆ ಗೊತ್ತಾಗಿದೆ, ಬಾ ನೋಡೋಣ ಎನ್ನುತ್ತಾ ಇಬ್ಬರು ಅಜಯ್ ಇದ್ದ ಜಾಗಕ್ಕೆ ಬರುವರು. ಇತ್ತ ಮಾಲ ಮಾತನಾಡಿ, ನೋಡು ಯಾವುದೋ ಹುಡುಗನ ಜೊತೆ ಅಲ್ಲೇ ಹೊಡಿತಿದ್ದಾಳೆ ನಿನ್ನ ಮಗಳು. ಆಗ ಸುಶೀಲ ಮಾತಾಡಿ, ನೋಡು ಮಾಲ, ನನ್ನ ಮಗಳು ಏನು ಅನ್ನೋದು ನನಗೆ ಗೊತ್ತು. ಆ ಹುಡುಗ ಬೇರೆ ಯಾರೂ ಅಲ್ಲ, ನಿನ್ನ ಮಗಳ ಲವ್ವರ್. ಬೇಕಿದ್ರೆ ನಿನ್ನ ಮಗಳನ್ನೇ ಕೇಳು, ಅವರಿಬ್ಬರು ಲವ್ ಮಾಡೋ ವಿಷಯ ಮೊದಲೇ ಗೊತ್ತು. ಆದರೂ ಗೊತ್ತಿದ್ದು ಗೊತ್ತಿಲ್ಲದ ರೀತಿಯಲ್ಲಿ ಇದ್ದೇವೆ, ನಮಗೆ ಬೇಡದ ವಿಷಯ ಯಾಕೆ ಅಂತ. ಆಗ ಅಲ್ಲಿಗೆ ಪಾರು ಬಂದು, ಅಮ್ಮ ಬಾ ಅಮ್ಮ, ಊಟ ಮಾಡೋಣ, ಎಲ್ಲ ಮದುವೆ ಆಯ್ತಲ್ಲ, ಮನೆಗೆ ಹೋಗೋಣ ಎನ್ನುವಾಗ ಲಕ್ಷ್ಮಿ, ಪಾಪು ತಗೋ, ಇಡೀ ಈ ತಾಳಿ ಕಟ್ಟು, ಈಗಲೇ ಇಲ್ಲೇ ನಮ್ಮೆದುರಲ್ಲಿ. ಆಗ ಎಲ್ಲರೂ ಗಾಬರಿಯಾದಾಗ ಲಕ್ಷ್ಮಿ ಜೋರಾಗಿ ಪಾಪು ಎಂದಾಗ, ಪಾರು ಯಾರಿಗೆ ತಾಳಿ ಕಟ್ಟೋದು? ವಿನುತನ ಮದುವೆ ಆಗ್ತಾನ? ಆದರೆ ನಿನ್ನೆಯಿಂದ ನನ್ನ ತಲೆ ತಿಂದು ಈಗ ಈ ಆಂಟಿ ಯಾಕೆ ಇಷ್ಟು ಗರಂ ಆಗಿದ್ದಾರೆ ಎನ್ನುವಾಗ ವೃಷ ಪಾರು ಹತ್ತಿರ ಬಂದು ತಾಳಿ ಕಟ್ಟುವನು. ನಂತರ ಲಕ್ಷ್ಮಿ ತನ್ನ ಕೈಯಲ್ಲಿರುವ ಅಕ್ಷತೆಯನ್ನು ಎಲ್ಲರಿಗೂ ಕೊಟ್ಟು ಹಾಕಿ ಎಂದು ಹೇಳಿದಾಗ ಯಾರಿಗೂ ಏನೊಂದು ಅರ್ಥವಾಗದೆ, ಆದರೂ ಪಾರು ಮದುವೆ ಆಗಿದ್ದಕ್ಕೆ ಖುಷಿಯಾಗಿ ಅಕ್ಷತೆ ಹಾಕಿ ಅರಸುವರು. ಆದರೆ ಪಾರುಗೆ ಕೋಪ ಬಂದು ಋಷಭ್ ಕೆನ್ನಿಗೆ ಕೋಪದಿಂದ ಬಾರಿಸುವಳು.